ಭಕ್ತನಂತೆ ಬಂದ ಚಾಮುಂಡೇಶ್ವರಿ ತಾಳಿಯನ್ನೇ ಕದ್ದ. ಮೈಸೂರಿನಲ್ಲಿ ಚಾಮುಂಡಿ ತಾಯಿಗೆ ಶಾಕನ್ನ ಕೊಟ್ಟಿದ್ದಾನೆ ಕಳ್ಳ. ಹಾಡ ಹಗಲೇ ದೇವಸ್ಥಾನಕ್ಕೆ ನುಗ್ಗಿ ಮಾಂಗಲ್ಯವನ್ನ ಕದ್ದು ಪರಾರಿಯಾಗಿದ್ದಾನೆ. ಮೈಸೂರಿನ ಗಾಯತ್ರಿಪುರಂನಲ್ಲಿ ಇರುವಂತಹ ದೇಗುಲದಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಮುಂಡೇಶ್ವರಿಗೆ ಪೂಜೆ ತಯಾರಿಗೆ ನಡೆಸ್ಕೊಳ್ತಾ ಇದ್ರು ಅರ್ಚಕರು. ದೇವಸ್ಥಾನದ ಬೀಗ ತೆಗೆದು ನೀರನ್ನ ತರೋದಕ್ಕೆ ಹೋಗಿದ್ರು ಅರ್ಚಕ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ನುಗ್ಗಿ ದೇವರ ಮಾಂಗಲ್ಯವನ್ನೇ ಕಳ್ಳತನ ಮಾಡಿದ್ದಾನೆ. ದೇವಸ್ಥಾನದಲ್ಲಿ ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಷಾಢ ಮಾಸ ಹಿನ್ನೆಲೆಯಲ್ಲಿ ದಿನಂಪ್ರತಿ ದೇವರಿಗೆ ಪೂಜೆಯನ್ನ ಕೂಡ ವಿಶೇಷವಾಗಿ ನೆರವೇರಿಸಲಾಗುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಎಂದಿನಂತೆ ಅರ್ಚಕರು ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ತೆಗೆದು ದೇವರಿಗೆ ನೈವೇದ್ಯಗಳನ್ನು ಮಾಡಬೇಕು, ಮತ್ತೆ ತಯಾರಿಯನ್ನ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀರನ್ನ ತೆಗೆದುಕೊಂಡು ಬರೋದಕ್ಕೆ ಅಂತ ಹೋಗಿದ್ದಂತಹ ಸಂದರ್ಭದಲ್ಲಿ ಭಕ್ತನ ಸೋಗಿನಲ್ಲಿ ಬಂದಂತಹ ಕಳ್ಳ ಇದೀಗ ತಾಯಿ ಚಾಮುಂಡೇಶ್ವರಿಯ ಮಾಂಗಲ್ಯವನ್ನ ಕದ್ದು ಪರಾರಿಯಾಗಿದ್ದಾನೆ. ದೇವರ ಮಾಂಗಲ್ಯ ಕಳ್ಳತನ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂದರ್ಭದಲ್ಲಿ ಅರ್ಚಕರು ನೀರನ್ನ ತೆಗೆದುಕೊಂಡು ವಾಪಸ್ ಬಂದಂತಹ ಸಂದರ್ಭದಲ್ಲಿ ಮಾಂಗಲ್ಯ ಇಲ್ಲದೆ ಇರೋದು ಗೊತ್ತಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಭಕ್ತನಂತೆ ಬಂದು ಚಾಮುಂಡೇಶ್ವರಿ ತಾಯಿಯ ಮಾಂಗಲ್ಯವನ್ನ ಕದ್ದು ಪರಾರಿಯಾಗಿದ್ದಾನೆ. ನೋಡಿ ಯಾವ ರೀತಿಯಾಗಿ ಗರ್ಭಗುಡಿಗೆ ಆತ ಪ್ರವೇಶವನ್ನ ಮಾಡ್ತಾ ಇದ್ದಾನೆ, ಮತ್ತೆ ತಾಯಿಯ ಮಾಂಗಲ್ಯ ಸರವನ್ನ ಎತ್ಕೊಂಡು ಯಾವ ರೀತಿಯಾಗಿ ಅಲ್ಲಿಂದ ಹೋಗ್ತಾ ಇದ್ದಾನೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೀವು ಎಷ್ಟೇ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿ ಏನೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡ್ರೂ ಕೂಡ ಈ ಕಳ್ಳರ ಹಾವಳಿ ಮಾತ್ರ ತಪ್ಪುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದು ತಾಯಿ ಚಾಮುಂಡೇಶ್ವರಿಯ ಮಾಂಗಲ್ಯವನ್ನ ಕದ್ದಿದ್ದಾನೆ ಅಂತಂದ್ರೆ ನಿಜಕ್ಕೂ ಯಾವ ರೀತಿಯಾಗಿ ಕಳ್ತನ ಮಾಡ್ತಾ ಇದ್ದಾನೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದೆ. ಸಾಮಾನ್ಯವಾಗಿ ಗರ್ಭಗುಡಿಗೆ ಯಾರು ಪ್ರವೇಶವನ್ನ ಮಾಡುವಂತೆ ಇಲ್ಲ, ಅರ್ಚಕರನ್ನ ಹೊರತುಪಡಿಸಿ. ಭಕ್ತರು ಏನೇ ಇದ್ರೂ ಹೊರಗಡೆ ನಿಂತ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಬೇಕು. ಅರ್ಚಕರ ಬಳಿ ನೈವೇದ್ಯಕ್ಕೆ ಏನಾದರೂ ಇದ್ದರೆ ಅವರ ಬಳಿ ಕೊಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು. ಬಟ್ ಆದರೆ ನೋಡಿ, ಭಕ್ತರ ಸೋಗಿನಲ್ಲಿ ಬಂದು ತಾಯಿಯ ಮಾಂಗಲ್ಯ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಸುರೇಶ್, ಎಲ್ಲಿ ನಡೆದಿರುವಂತಹ ಘಟನೆ ಇದು ಮತ್ತೆ ಯಾವಾಗ ಆಗಿರುವಂತಹ ಘಟನೆ ಇದು ಅಂತ ಹೇಳಿ. ರಮ್ಯ, ರಾತ್ರಿ ಘಟನೆ ನಡೆದಿದೆ. ಮೈಸೂರಿನ ಗಾಯತ್ರಿಪುರಂನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ನಾಳೆ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ದೇವಿ ಮೂರ್ತಿಯನ್ನ ಶುಚಿಗೊಳಿಸೋದಕ್ಕೆ, ಜೊತೆಗೆ ದೇವಸ್ಥಾನವನ್ನ ಶುಚಿಗೊಳಿಸೋದಕ್ಕೆ ದೇವಸ್ಥಾನದ ಬೀಗವನ್ನ ತೆಗೆದು ದೇವಸ್ಥಾನದ ಅರ್ಚಕ ನೀರನ್ನ ತರೋದಕ್ಕೆ ಹೊರಗಡೆ ಹೋಗಿರ್ತಾನೆ. ಭಕ್ತರ ಸೋಗಿನಲ್ಲಿ ಬಂದಂತಹ ಯುವಕನೋರ್ವ ಏನು ಟವಲ್ ನಲ್ಲಿ ಮುಖವನ್ನ ಮುಚ್ಚಿಕೊಂಡು ಯಾರು ಇಲ್ಲದ ಇರೋದನ್ನ ಸಮಯವನ್ನ ಸಾಧಿಸಿ ಆತ ಕೊರಳಿನಲ್ಲಿದ್ದಂತಹ ಚಿನ್ನದ ಮಾಂಗಲ್ಯವನ್ನ ಕಸ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಘಟನೆಗೆ ಸಂಬಂಧಪಟ್ಟಂತೆ ಆತ ಕಳ್ಳತನ ಮಾಡ್ತಿರುವಂತಹ ದೃಶ್ಯಾವಳಿ ಕೂಡ ಇದೀಗ ಸಿಸಿಟಿವಿ ದೃಶ್ಯಾವಳಿಗ ಮೂಲಕ ಲಭ್ಯವಾಗಿದೆ. ದೇವಸ್ಥಾನಕ್ಕೆ ಬೀಗ ತೆರೆದು ಹೊರಗೆ ಅರ್ಚಕ ಹೋಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಏನು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಮುಸ್ಕುದಾರಿ ಯುವಕ, ಏನು ಅಪರಿಚಿತ ಯುವಕ ದೇವಸ್ಥಾನಕ್ಕೆ ಬಂದು ಏನು ಚಿನ್ನದ ಸರವನ್ನ ಮಾಂಗಲ್ಯವನ್ನ ಕಸಿಕೊಂಡು ಹೋಗಿದ್ದಾನೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸಿಸಿಟಿವಿಯ ದೃಶ್ಯಾವಳಿಯ ಆಧಾರದ ಮೇಲೆ ಹುಡುಕಾಟವನ್ನ ಕೂಡ ನಡೆಸಿದ್ದಾರೆ. ಈ ಘಟನೆ ನಿಜಕ್ಕೂ ಕೂಡ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತೇಳಿ ಬಂದಂತಹ ಭಕ್ತ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋದು ಕೆಲವರ ಆರೋಪ. ಆದ್ರೆ ಈತ ಕಳ್ಳತನವನ್ನ ಮಾಡುವ ಉದ್ದೇಶದಿಂದಾಗಿಯೇ ಯಾರೂ ಇಲ್ಲದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಅಂತೇಳಿ ಮತ್ತಷ್ಟು ಜನ ಮಾತನಾಡ್ತಿದ್ದಾರೆ. ಹೀಗಾಗಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅಪರಿಚಿತ ಮುಸ್ಕುದಾರಿ ಕಳ್ಳನ ಪತ್ತೆಗೆ ಬಲೆ ಬಿಟ್ಟಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.